ಗೌರ್ಮೆಂಟ್ನವರು ಒಂದು ಟ್ರೆಂಚ್ ಮಾಡಿದ್ರು. ಅಂದ್ರೆ ನಮ್ಮ ಜಮೀನಿಗೂ ಪಕ್ಕದ ಜಮೀನು ಮಧ್ಯದಲ್ಲಿ ಒಂದು ಟ್ರೆಂಚ್ ಮಾಡಿದ್ದಾರೆ. ಬಂದು ನಮ್ಮ ಕೆಲವು ಸಲ ಲಾಸ್ಟ್ ಮಳೆ ಬಂದಾಗ ಒಂದ್ಸತಿ ನಮ್ಮ ಜಮೀನಿಗೂ ನೀರು ನುಗ್ಗಿ ಒಂದ್ 2-3 ಜಮೀನ ಕೊಚ್ಚುಕೊಂಡು ಅರ್ಚಟೆ ಆಗಿತ್ತು. ಇಲ್ಲಿ ಗುಂಡಿ ಮಾಡಿರೋ ಉದ್ದೇಶ ಮಣ್ಣು ಎಲೆ ಕಸ ಅದು ಅಲ್ಲಿ ಕೆಳಗಡೆ ಕೂತ್ಕೊಳ್ಳುತ್ತೆ. ಹೌದು, ತಿಳಿ ನೀರು ಮಾತ್ರ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಮಳೆ ನೀರು ಈ 2 ಪೈಪ್ಗಳ ಮುಖಾಂತರ ಹೋಗುತ್ತೆ ಈ ಕೃಷಿ ಹೊಂಡದಿಂದ. ಫಸ್ಟ್ ನಮ್ದು ಐಡಿಯಾ ಇದ್ದಿದ್ದು ಒಂದು ಕೃಷಿ ಹೊಂಡ ಮಾಡ್ಬೇಕು. ಇದನ್ನ ನೀರನ್ನ ಬೇರೆ ಕಡೆ ಯೂಸ್ ಮಾಡ್ಬೇಕು ಅಂತ ಫಸ್ಟ್ ನಮ್ದು ಐಡಿಯಾ ಇದ್ದಿದ್ದು. ಆಮೇಲೆ ನಮಗೆ ಬೋರ್ವೆಲ್ ನೀರಿಂದು ಪ್ರಾಬ್ಲಮ್ ಸಮಸ್ಯೆ ಬಂದಾಗ ಇದನ್ನೇ ರೀಚಾರ್ಜಿಗೆ ಯೂಸ್ ಮಾಡೋಣ ಅಂತ ಇದನ್ನ ಕನ್ವರ್ಟ್ ಮಾಡ್ದು. ಇದೇನು ಬದುಗಳಿದೆ, ಬದುಗಳ ತಳಭಾಗದಲ್ಲಿ ಎಲ್ ಶೇಪ್ಡ್ ಟ್ರೆಂಚಸ್ ಮಾಡಿದ್ದೀವಿ. ಈ ಟ್ರೆಂಚಸ್ ಮಾಡಿರೋದ್ರಿಂದ ಮೇಲಿನ ಬ್ಲಾಕಿಂದ ಬಂದಂಥ ನೀರು ಆ ಟ್ರೆಂಚಲ್ಲಿ ಕಲೆಕ್ಟ್ ಆಗುತ್ತೆ, ಈಸಿಯಾಗಿ ಫ್ಲಡ್ ಆಗಲ್ಲ. ಇನ್ನೊಂದು ಬೋರ್ ಹೊಡ್ಸೋದಾ ಇಲ್ಲ ಇರೋ ಬೋರ್ಗಳನ್ನ ರೀಚಾರ್ಜ್ ಮಾಡೋದು ಅಂತ ತುಂಬ ಯೋಚನೆಗಳು ಬಂದು ಕೊನೆಗೆ ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದೇ ಒಳ್ಳೆಯದು. ಆಮೇಲೆ ನಮ್ಮ ಜಮೀನು ಪಕ್ಕದಲ್ಲಿ ಒಂದು ಟ್ರೆಂಚ್ ಬೇರೆ ಇದೆ, ಗೌರ್ಮೆಂಟ್ ನಿರ್ಮಿತ ಟ್ರೆಂಚು. ಅದರಲ್ಲೂ ತುಂಬ ಬೆಟ್ಟದಿಂದ ಮಳೆ ನೀರು ಬರುತ್ತೆ. ಕೆಲವರೆಲ್ಲ 8,000 ರೂಪಾಯಿ 10,000 ರೂಪಾಯಿ ಪ್ಯಾಕೇಜು ಒಂದು ಕಿಟ್ ಕೊಡ್ತೀವಿ, ಕಳಿಸಿ ನಾವು ಒಂದು ಕ್ಲಾಂಪ್ ಕೊಡ್ತೀನಿ, ಅದಕ್ಕೊಂದು ಅದನ್ನು ವಿಚಾರ ಕೇಳಿದ್ರೆ ಈಗ ನಾನೇ ಹೋಗಿ ತಗೊಂಡು ನಾನೇ ಬಂದು ಮಾಡಿದ್ದು. ಇದು ಆಲ್ಮೋಸ್ಟ್ ನಿಮಗೆ ಒಂದು 5,000ದಲ್ಲಿ ಎಲ್ಲ ಮೆಷಿನ್ ಖರ್ಚು ಮುಗಿದೋಗುತ್ತೆ. ರಮಣ್ಣವರೇ, ಈಗ ಮೊದಲನೇ ಹಂತದಲ್ಲಿ ನಾವು ಮಳೆ ನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಲ್ಲ ನಿಲ್ಲಿಸಬೇಕು. ಈಗ ನಾವು ಈ ಭಾಗದಲ್ಲಿ ಇದ್ದೀವಿ, ನಮಗೆ ಇಲ್ಲಿ ಈ ಕಡೆ ಪಶ್ಚಿಮದಲ್ಲಿ ಇದ್ದೀವಿ ಮತ್ತು ನಾವು ಈ ದಕ್ಷಿಣದಿಂದ ನಮಗೆ ಉತ್ತರಕ್ಕೆ ಸ್ಲೋಪ್ ಇದೆ. ಈ ಏನು ಈ ಡ್ರೈನೇಜ್ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಸಾಕಷ್ಟು ಮಳೆ ನೀರು ಮೇಲಿಂದ ಬರುತ್ತೆ. ನಮ್ಮ ಪಶ್ಚಿಮ ಆ ಕಡೆ ದಕ್ಷಿಣ ಭಾಗದಿಂದ ಅಲ್ಲಿ ಅರಣ್ಯ ಪ್ರದೇಶ ಬೆಟ್ಟ ಅರಣ್ಯ, ಇನ್ನೊಬ್ಬರು ಕೃಷಿಕರು ಭೂಮಿ ಮತ್ತು ನಿಮ್ಮ ರಸ್ತೆ ಮುಖ್ಯ ರಸ್ತೆ. ಸೊ ಅರಣ್ಯ ಪ್ರದೇಶ, ಪಕ್ಕದ ರೈತರ ಭೂಮಿ ಮತ್ತು ನಮ್ಮ ರಸ್ತೆ, 3 ಕಡೆಯಿಂದ ಬಂದಂತ ನೀರು ಈ ಡ್ರೈನೇಜ್ ಅಲ್ಲಿ ಇದರಲ್ಲಿ ಬರ್ತಾ ಇದೆ. ಇದು ಮುಂಚೆನೆ ಇತ್ತ ಅಥವಾ ನೀವು ಇದನ್ನ ಇವಾಗ ಬದಲಾವಣೆ ಮಾಡಿದ್ರ? ನಮ್ಮ ಜಮೀನಿಗಿಂತ ಮುಂಚೆ ಗೌರ್ಮೆಂಟ್ನವರು ಒಂದು ಟ್ರೆಂಚ್ ಮಾಡಿದ್ರು. ಅಂದ್ರೆ ನಮ್ಮ ಜಮೀನಿಗೂ ಪಕ್ಕದ ಜಮೀನು ಮಧ್ಯದಲ್ಲಿ ಒಂದು ಟ್ರೆಂಚ್ ಮಾಡಿದ್ದಾರೆ. ಆ ಟ್ರೆಂಚ್ ಅಲ್ಲಿ ಮೊದ್ಲಿಂದಾನು ಬೆಟ್ಟದಿಂದ ನೀರು ಬರ್ತಾ ಇತ್ತು. ಬಂದು ನಮ್ಮ ಕೆಲವು ಸಲ ಲಾಸ್ಟ್ ಮಳೆ ಬಂದಾಗ ಒಂದ್ಸತಿ ನಮ್ಮ ಜಮೀನಿಗೂ ನೀರು ನುಗ್ಗಿ ಒಂದ್ 2-3 ಜಮೀನ ಕೊಚ್ಚುಕೊಂಡು ಅರ್ಚಟೆ ಆಗಿತ್ತು. ಅವಾಗ ನಾವೊಂದು ಇದೊಂದು ಒಳ್ಳೆ ನೀರು ಕ್ಯಾಚ್ಮೆಂಟ್ ಮಾಡ್ಬೋದು. ಆಮೇಲೆ ನಾವು ನಮ್ಮ ಜಮೀನ್ ಬದಿನಲ್ಲಿ ನಮ್ದು ಒಂದು ಇದು ಮಾಡಿಸಿ ಎಲ್ಲ ಒಂದು ಚಾನಲ್ ತರ ರಿವಿಟ್ಮೆಂಟ್ ಎಲ್ಲ ಮಾಡಿಸಿ ಒಂದು ಚಾನಲ್ ತರ ಮಾಡಿ ಆ ನೀರ ಸರಾವ ಬಂದು ಕೆಳಗಡೆ ಹೋಗಿ ಮಾಡಿ ಫಸ್ಟ್ ಅದನ್ನ ಮಾಡಿದ್ದು. ಮುಂಚೆನೆ ಇದ್ದಂತ ಒಂದು ಡ್ರೈನೇಜ್ ಅಂದ್ರೆ ಇದನ್ನ ಸ್ಟಾರ್ಮ್ ವಾಟರ್ ಡ್ರೈನ್ ಅಂದ್ರೆ ಮಳೆ ನೀರು ಕಾಲುವೆ ಮುಂಚೆನೆ ಇತ್ತು. ಇದನ್ನ ನಿಮ್ಮ ಕೃಷಿ ಭೂಮಿಯ ಕಡೆಗೆ ನಿಮ್ಮ ಬೇಲಿ ಕೊಚ್ಚಬಾರದು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಒಂದು ರಿವಿಟ್ಮೆಂಟ್ ಮಾಡಿಕೊಂಡು ಈಗ ಇಲ್ಲಿ ಸಾಕಷ್ಟು ನೀರು ಇಲ್ಲಿ ಬರುತ್ತೆ. ಇಲ್ಲಿ ಬಂದಂತ ನೀರು ಈ ರೀತಿ ನಮ್ಮ ದಕ್ಷಿಣದಿಂದ ಉತ್ತರಕ್ಕೆ ಸರಾಗಿ ಹರಿದು ಹೋಗ್ತಾ ಇತ್ತು. ಈಗ ನೀವು ಇಲ್ಲಿ ಇದಕ್ಕೆ ಅಡ್ಡಗಟ್ಟೆ ಹಾಕಿದ್ದೀರಾ, ಚೆಕ್ ಡ್ಯಾಮ್ ಮಾಡಿದ್ದೀರಾ. ಈ ಅಡ್ಡಗಟ್ಟೆ ಬಗ್ಗೆ ವಿವರಣೆ ಕೊಡಿ. ಇದು ಒಂದು ಅಂದ್ರೆ ನಾವೊಂದು ಸರ್ಕಲ್ ಟೈಪ್ ಅಲ್ಲಿ ಮಾಡಿದೀವಿ. ಅಂದ್ರೆ ಏನಂತಂದ್ರೆ ನೀರು ಬಂದು ಫಸ್ಟ್ ನೀರು ದುಂಕ್ಬೇಕು. ಕಸ ಕಡ್ಡಿ ಏನಿದ್ರೆ ಅದಕ್ಕೆ ಕೆಳಗಡೆ ಸ್ಟೋರ್ ಆಗಿ ಮತ್ತು ಒಳ್ಳೆ ನೀರು ಮಾತ್ರ ಆಚೆಗೆ ಹೋಗಿ ಮಾಡೋದಕ್ಕೆ. ಸೊ ಮಾಡಿ ಒಂದು ಈ ಬಂದಾಗ ಇದು ಒಂದು ಈ ಪೋರ್ಷನ್ ಒಂದು ಸ್ವಲ್ಪ ಒಂದು 4 ಇಂಚು ಕಡಿಮೆ ಮಾಡಿ ಆ ಕಡೆ ಒಂದು 4 ಇಂಚು ಜಾಸ್ತಿ. ನೀವು ಪ್ರಾಥಮಿಕ ಈಗ ಮೊದಲು ಹಾಕ್ತಂತ ಅಡ್ಡಗಟ್ಟೆ, ಈ ಅಡ್ಡಗಟ್ಟೆ ಆಲ್ಮೋಸ್ಟ್ 90% ನೀರು ಏನು ಓಡ್ ಬರುತ್ತೆ ಇಲ್ಲಿಂದ ಅದು ತಡೆಯುತ್ತೆ. ತಡೆದಿದ್ದ ನೀರು ಈ ಒಂದು ಗುಂಡಿ ಆಕಾರಕ್ಕೆ ಇಲ್ಲಿ ಬಂದು ಬೀಳುತ್ತೆ. ಇಲ್ಲಿ ಗುಂಡಿ ಮಾಡಿರೋ ಉದ್ದೇಶ ಮಣ್ಣು ಎಲೆ ಕಸ ಅದು ಅಲ್ಲಿ ಕೆಳಗಡೆ ಕೂತ್ಕೊಳ್ಳುತ್ತೆ. ತಿಳಿ ನೀರು ಮಾತ್ರ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಇಲ್ಲಿ ವಿಪರೀತ ನೀರು ಬಂದಾಗ ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ, ಇದ್ರ ಮೇಲೂ ಹೊರಳಿ ಹೋಗ್ಬೋದು. ಇದು ಮುಂಚೆ ಇದ್ದಂಗೆ ದಕ್ಷಿಣದಿಂದ ಉತ್ತರಕ್ಕೆ ಅದು ಹೊರಟೋಗುತ್ತೆ. ಅದಕ್ಕೂ ನಾವೇನ್ ತೊಂದರೆ ಮಾಡಿಲ್ಲ. ಮತ್ತೆ ನಮ್ಗೆ ಎಷ್ಟು ಬೇಕು ಅಷ್ಟು ನೀರನ್ನ ನಾವಿಲ್ಲಿ ಹಿಡ್ಕೊಂಡು ಈ ಒಂದು ಪೈಪ್ ಮುಖಾಂತರ ನಾವು ಆ ಕಡೆ ಕಳಿಸ್ತಾ ಇದೀವಿ.
ಇದು ಒಂದು ಈ ಓಪನ್ ಡ್ರೈನೇಜ್ ಅಂತೀವಲ್ಲ, ಒಂದು ತೆರೆದ ಕಾಲುವೆ ಮಾಡಿದೀವಿ. ಇದನ್ನ ಇವಾಗ ಮಾಡಿಸ್ತಾ ಇದ್ದೀರಾ? ಮೊದಲು ಪೈಪ್ ಹಾಕಿದ್ದೆ, 4 ಇಂಚು ಪೈಪ್ ಹಾಕಿದ್ದೆ. ಅದು ಮೊನ್ನೆ ಮಳೆ ಬಂದಾಗ ಅದು 4 ಇಂಚು ಜಾಗ ಸಾಕಾಗಿಲ್ಲ ಅಂದ್ಬಿಟ್ಟು ಈಗ ನಾವು 1.5 ಅಡಿ ಅಗಲ ಒಂದು ತೆರೆದ ಕಾಲುವೆ ಮಾಡಿದೀವಿ. ಸೊ ಅಂದ್ರೆ ಇಲ್ಲಿ ಧುಮುಕಿದಂತ ನೀರು ಈ ತೆರೆದ ಕಾಲುವೆಯಿಂದ ಆ ಭಾಗದಲ್ಲಿ ನಾವೇನ್ ನೋಡ್ತೀವಿ ಅದರಿಂದ ಅಲ್ಲಿ ಇರ್ತಕ್ಕಂಥ ಕೃಷಿ ಹೊಂಡಕ್ಕೆ ಹೋಗಿ ಬೀಳುತ್ತೆ. ಇದಿಷ್ಟು ವ್ಯವಸ್ಥೆ ಅಂದ್ರೆ ಇಲ್ಲಿ ಓಡುವ ನೀರನ್ನ ಇಲ್ಲಿ ನಿಲ್ಲಿಸಿ, ನಿಂತ ನೀರನ್ನು ತಿರುಗಿಸಿ ಆ ನೀರನ್ನ ನಮ್ಮ ಆ ಒಂದು ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಲ್ಲಿದೆ. ಸೊ ಇದರ ಇಷ್ಟು ನಾವು ಗಮನಿಸಿದ್ವಿ. ನೀರು ಬಂತು, ಇಲ್ಲಿ ಅದರದ್ದು ವೇಗ ಕಮ್ಮಿಯಾದ ವೇಗ ಫಿಲ್ಟರ್ ಆಯಿತು ನ್ಯಾಚುರಲ್ ಆಗಿ. ಆಮೇಲೆ ಶೋಧಿಸಲ್ಪಟ್ಟ ನೀರು ಈ ತೆರೆದ ಕಾಲುವೆ ಮುಖಾಂತರ ನಮ್ಮ ಕೃಷಿ ಹೊಂಡವನ್ನ ಸೇರ್ತಾ ಇದೆ. ಹಾಗಾಗಿ ಸಾಕಷ್ಟು ನೀರು ಕೃಷಿ ಹೊಂಡದಲ್ಲಿ ಇವಾಗ ಜಮಾವಣೆ ಆಗುತ್ತೆ. ಅದನ್ನು ಮಾಡುವಂಥ ಒಂದು ಮೊದಲನೇ ಹಂತದ ವ್ಯವಸ್ಥೆ, ಮಳೆ ನೀರಿನ ಕೊಯ್ಲು ವ್ಯವಸ್ಥೆ ನಾವಿಲ್ಲಿ ನೋಡಿದ್ದೀವಿ. ಇದಕ್ಕೆ ಇಲ್ಲಿ ನೀವು 3 ಪೈಪ್ ಹಾಕಿದ್ದೀರಾ. ಈ ನೀರು ಈ ಒಂದು ಕೃಷಿ ಹೊಂಡಕ್ಕೆ ಬೀಳ್ತಾ ಇದೆ. ಸೊ ಇದ್ರ ಉದ್ದೇಶ ಏನು, ಮತ್ತು ಈ ಕೃಷಿ ಹೊಂಡದ ಡೈಮೆನ್ಷನ್ಸ್ ಮತ್ತು ವಾಟರ್ ಸ್ಟೋರೇಜ್ ಕೆಪಾಸಿಟಿ ಎಷ್ಟು? ಇದು ಕೃಷಿ ಹೊಂಡ ನಾವು ಒಂದು 40 ಅಡಿ ಅಗಲ, ಒಂದು 28 ಅಡಿ, ಆಮೇಲೆ 10 ಅಡಿ ಆಳ ಮಾಡಿದೀವಿ. ಇದು ಆಲ್ಮೋಸ್ಟ್ ಒಂದು 2 ಲಕ್ಷ ನೀರು ಸಂಗ್ರಹ ಮಾಡುವಷ್ಟು ಕೆಪಾಸಿಟಿ ಇದೆ. ಇದು ಈ ಕೃಷಿ ಹೊಂಡದಲ್ಲಿ 2 ಲಕ್ಷ ಲೀಟರ್ ನೀರನ್ನು ಹಿಡಿದಿಡ್ಬೋದು ಅಷ್ಟು ಕೆಪಾಸಿಟಿ ಇದೆ. ವೆರಿ ಗುಡ್. ಆಮೇಲೆ ಈ ಪೈಪ್ ಹಾಕಿರೋದು ಮೇನ್ ರೀಸನ್ ಅಂದ್ರೆ ಈ ನೀರು ಬಂದಿದ್ದು ಈ ಸೈಡ್ ಬಂಡ್ಸ್ನ ಹಾಳು ಮಾಡಬಾರ್ದು, ಡೈರೆಕ್ಟ್ ಆಗಿ ಹೋಗಿ ಪಾಂಡಿಗೆ ಬೀಳ್ಲಿ ಅಂತ, ಮಧ್ಯದಲ್ಲಿ ಬೀಳ್ಲಿ ಅಂತ ಅಲ್ಲಿ 4 ಇಂಚಿಂದು 3 ಪೈಪ್ ಹಾಕಿದೀವಿ. ಅಲ್ಲಿ ಪಿಚ್ಚಿಂಗ್ ಆಗಿರೋದು ಪ್ಲೇಸ್ ಅಲ್ಲಿ ಬಿದ್ದು ಅಲ್ಲಿ ಬೀಳುತ್ತೆ. ನೀರು ಕೊಚ್ಚಾಗಬಾರ್ದು ಅಂತ ಬದುನು ಕೊಚ್ಚೋಗಲ್ಲ, ಆ ತಳನೂ ಹಾಳಾಗಲ್ಲ. ಇದಿಷ್ಟು ಯೋಚನೆಗಳನ್ನ ಮಾಡ್ಕೊಂಡಿದ್ದೀರಾ. ಅಂದ್ರೆ ನಾವೇನು ಅಲ್ಲಿ ನಮ್ಮ ಮುಖ್ಯ ಕಾಲುವೆಯಿಂದ ಬಂದಂತ ನೀರು ಅಲ್ಲಿ ಶೋಧಿಸಲ್ಪಟ್ಟು ಈ ತೆರೆದ ಕಾಲುವೆಯಿಂದ ನಮ್ಮ ಕೃಷಿ ಹೊಂಡಕ್ಕೆ ಬಂದು ಬೀಳ್ತಾ ಇದೆ. ಸುಮಾರು 2.5 ಲಕ್ಷ ಲೀಟರ್ ನೀರು ಇಲ್ಲಿ ಬೀಳುತ್ತೆ. ಸೊ ಇಲ್ಲಿ ಸಂಗ್ರಹವಾದ ನೀರು ಮತ್ತೆ ಮುಂದೆ ಎಲ್ಲಿ ಹೋಗುತ್ತೆ? ಇದನ್ನ ಇಲ್ಲಿ ಸಂಗ್ರಹ ಮಾಡಿದ ಉದ್ದೇಶ ಏನು? ಇದನ್ನ ಸಂಗ್ರಹ ಮಾಡಿದ್ದು ನೀರು ಸ್ಟೋರ್, ಆಮೇಲೆ ನಮ್ಮ ಬೋರ್ವೆಲ್ ರೀಚಾರ್ಜಿಗೆ ಕೊಡೋದಕ್ಕೆ. ಓಕೆ. ಸೊ ಇಲ್ಲಿಂದ ಸಂಗ್ರಹವಾದ ನೀರು ಈಗ ಇಲ್ಲಿ ಒಂದು 4.5 ಅಡಿ 5 ಅಡಿ ಎತ್ತರದಲ್ಲಿ ಒಂದು 2 ಇಂಚದ 2 ಪೈಪ್ ಕನೆಕ್ಷನ್ ಮಾಡಿಟ್ಟಿದ್ದೀವಿ. ಸರಿ. ಇದರಲ್ಲಿ ಬಂದಿದ್ದ ನೀರು ಸ್ಟೋರ್ ಆಗಿ, ಸರಿ, ಇಲ್ಲೂ ಅಷ್ಟೇ ಸ್ಟೋರ್ ಅಂಡ್ ಫಾರ್ವರ್ಡ್ ಮೆಥಡ್. ಸ್ಟೋರ್ ಆದ್ರೆ ಅಂದ್ರೆ ಕಸ ಎಲ್ಲ ಕೆಳಗಡೆ ಕುಂತ್ಕೊಳುತ್ತೆ, ಓನ್ಲಿ ತಿಳಿ ನೀರು. ಇಲ್ಲೂ HDPE ನೆಟ್ ನಾವು ಕಟ್ಟಿದೀವಿ, ಅದಕ್ಕೆ ಎರಡಕ್ಕೂ ಫಿಲ್ಟರ್ ಆಗಿ ಪೈಪಲ್ಲಿ ಕಸ ಹೋಗ್ಬಾರ್ದು ಅಂತ. ಸೊ ಹೋಗಿ 2 ಇಂಚು 2 ಪೈಪ್ ಇದು ಕನೆಕ್ಟ್ ಆಗಿ ನಮ್ಮ ಬೋರ್ವೆಲ್ ರೀಚಾರ್ಜಿಗೆ 2 ಇಂಚ್ ಪೈಪ್ ಮುಖಾಂತರ. ಅಂದ್ರೆ ನಾವು ಇಲ್ಲಿ ಗಮನಿಸಬಹುದೇನಂದ್ರೆ ನಮ್ಮ ಬೋರ್ವೆಲ್ ಹತ್ರ ಬೋರ್ವೆಲ್ ರೀಚಾರ್ಜ್ ಏನು ಮಾಡಿದೀವಿ ಅದಕ್ಕೆ ಮಳೆ ನೀರು ಈ 2 ಪೈಪ್ಗಳ ಮುಖಾಂತರ ಹೋಗುತ್ತೆ ಈ ಕೃಷಿ ಹೊಂಡದಿಂದ. ಅಂದ್ರೆ ಇಲ್ಲಿ ಕೃಷಿ ಹೊಂಡ ಮಾಡಿ 2 ಲಕ್ಷ ಲೀಟರ್ ನೀರು ಸಂಗ್ರಹಣೆ ಮಾಡ್ಕೊಳ್ಳೋ ಉದ್ದೇಶ ಏನು ಅಂದ್ರೆ, ನಮ್ಮ ಬೋರ್ವೆಲ್ ಪಾಯಿಂಟ್ಗಿಂತ ಇದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿದೆ. ಮತ್ತೆ ನಮ್ಮ ಮುಖ್ಯ ಕಾಲುವೆ, ರಾಜಕಾಲುವೆ ನೀರೇನು ಬರುತ್ತೆ ಮಳೆ ನೀರು, ಅದು ಸಾಕಷ್ಟು ಇಲ್ಲಿ ಸಿಗುತ್ತೆ. ಹಾಗಾಗಿ ಆ ಉದ್ದೇಶದಿಂದ ಇಲ್ಲಿ ನೀರನ್ನ ಸಂಗ್ರಹಿಸಬೇಕು. ಮಳೆ ನೀರನ್ನ ಕಡಿಮೆ ಸಮಯದಲ್ಲಿ ಹೆಚ್ಚು ಮಳೆ ಬಂದಾಗ ವೇಗವಾಗಿ ಹರಿಯುವ ನೀರನ್ನ ಸಂಗ್ರಹಿಸಿಡಬೇಕು. ಇದರಿಂದ ಸರಳವಾಗಿ 2 ಇಂಚಿನ 2 ಪೈಪ್ಗಳಲ್ಲಿ ಈ ಒಂದು ಪೈಪ್ ಲೈನ್ ಸಿಸ್ಟಮ್ ಇಂದನೇ ನಮ್ಮ ಬೋರ್ವೆಲ್ ರೀಚಾರ್ಜ್ಗೆ ಪಾಯಿಂಟ್ಗೆ ಹೋಗ್ತಾ ಇರುತ್ತೆ. ಈ ಇಷ್ಟು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಮಾಡಿದ್ದೀವಿ. ಓಕೆ. ಸೊ ಇದು 2 ಇಂಚಿನ ಪೈಪ್ ಇಲ್ಲಿ ಕೊಟ್ಟಿದ್ದೀವಲ್ಲ ರೇವಣ್ಣ ಅವರೇ, ಇದು ನಮ್ಮ ಕೃಷಿ ಹೊಂಡದ ತಳಭಾಗದಿಂದ ಎಷ್ಟು ಅಡಿ ಎತ್ತರದಲ್ಲಿ? 4.5 ಅಡಿ ಎತ್ತರದಲ್ಲಿ, 5 ಅಡಿ ಎತ್ತರದಲ್ಲಿ ಇದೆ. ಅಂದ್ರೆ ಈ ಕೃಷಿ ಹೊಂಡದ ನೀರು ರೈಸ್ ಆಗ್ತಾ ಬಂದಂಗೆ ಈ ಮಟ್ಟಕ್ಕೆ ಬಂದ ತಕ್ಷಣ, 5 ಅಡಿಯ ಮಟ್ಟಕ್ಕೆ ಬಂದ ತಕ್ಷಣ ಬಾವಿ ಕಡೆ ಹೊರಟೋಗುತ್ತೆ. ಅಲ್ಲಿವರೆಗೂ ಮಿನಿಮಮ್ 5 ಅಡಿ ನೀರು ಇಲ್ಲಿ ಇದ್ದೇ ಇರುತ್ತೆ. ಅದು ಒಂದು ಡೆಡ್ ಸ್ಟೋರೇಜ್ ಅಂತೀವಲ್ಲ, ಒಳಗೆ ಅದಕ್ಕೆ ಮಣ್ಣಲ್ಲಿ ಏನಾರ ಅದು ಇಂಗುವಿಕೆ ಆದ್ರೆ ಅಲ್ಲೇ ಆಗ್ಲಿ ಅಂತ. ಸರಿ. ಇಲ್ಲೂ ಒಂದಿಷ್ಟು ಸಬ್ಸಾಯಿಲ್ ರೀಚಾರ್ಜ್ ಆಗ್ತಾ ಹೋಗ್ಲಿ ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡಿದೆ. ಮತ್ತೆ 5 ಅಡಿಗಿಂತ ಜಾಸ್ತಿ ನೀರು ಬಂದಾಗ ಅದು ಈ ಪೈಪ್ಗಳ ಮುಖಾಂತರ ನಮ್ಮ ಬೋರ್ವೆಲ್ ಚಾರ್ಜಿಂಗ್ ಪಿಟ್ಗೆ ಹೋಗುತ್ತೆ. ಆಮೇಲೆ ಇದು ಜಾತಿಯ ವಿಪರೀತ ಮಳೆ ಬಂದು ಇದು ಜಾಸ್ತಿ, ಯಾಕೆಂದ್ರೆ ನಮ್ಗಲ್ಲಿ 4 ಇಂಚಿನ 3 ಪೈಪ್ಗಳು ಬರ್ತಾ ಇದೆ, ಇಲ್ಲಿ 2 ಇಂಚಿನ 2 ಪೈಪ್ ಕೊಟ್ಟಿದ್ದೀವಿ. ಇದು ಲೆವೆಲ್ ವಾಟರ್ ಲೆವೆಲ್ ಜಾಸ್ತಿ ಆದ್ರೆ
ಅದನ್ನ ಹೊರಗಡೆ ಹೋಗ್ಲಿಕ್ಕೆ ಹೋಗೋದಕ್ಕೆ ಒಂದು ಅಲ್ಲಿ ಪ್ರಾವಿಷನ್ ಮಾಡಿದೀವಿ. ಅಲ್ಲೂ ಫಸ್ಟ್ ತಿರ್ಗಾ ಟ್ರೆಂಚಿಗೆ ಹೋಗಿ ನೀರು ಆ ಪಶ್ಚಿಮದ ಮೂಲೆಯಲ್ಲಿ ಏನು ಒಂದು ಓಪನ್ ಟ್ರೆಂಚ್ ಮಾಡಿದೀವಿ, ಅದು ಎಕ್ಸೆಸ್ ವಾಟರ್ ನೀರು ಹೋಗೋದಕ್ಕೆ ಅಲ್ಲಿಂದ ದಾಟಿ ಮತ್ತೆ ನಮ್ಮ ಮೇನ್ ಟ್ರೆಂಚಿಗೆ ಅಲ್ಲಿಗೆ ಸೇರ್ಕೊಳ್ಳೋದಕ್ಕೆ. ಇದು ಒಂದು ಪ್ರಿಕಾಷನ್ ಮಾಡಿದ್ದೀವಿ. ಇದಿಷ್ಟು ಮಾಡಿರೋದ್ರಿಂದ ನಾವು ಮಳೆ ನೀರನ್ನು ಇಲ್ಲಿ ಸಂಗ್ರಹಣೆ ಮಾಡಿ ಹಂತವಾಗಿ ಪೈಪ್ಗಳ ಮುಖಾಂತರ ಬೋರ್ವೆಲ್ಗೆ ಕಳಿಸಿ ಬೋರ್ವೆಲ್ನ ರಿಚಾರ್ಜ್ ಕೊಳವೆ ಬಾವಿ ಪುನರುಜ್ಜೀವನ ಮಾಡಿಕೊಂಡು ಈ ಬೇಸಿಗೆಯಲ್ಲಿ ಮುಂಗಾರಿನಲ್ಲಿ ಎಷ್ಟು ಬರುತ್ತೋ ನೀರು ಅಷ್ಟನ್ನ ನಮ್ಮ ಬೋರ್ವೆಲ್ಗೆ ಇಂಗಿಸಿ ಅದನ್ನ ಬೇಸಿಗೆಯಲ್ಲಿ ಉಪಯೋಗಿಸ್ಕೊಳ್ಳತಕ್ಕಂಥ ಒಂದು ಯೋಜನೆ ಮಾಡಿದ್ದೀವಿ, ನೀವು ಇಲ್ಲಿ ರೂಪಿಸ್ಕೊಂಡಿದ್ದೀರಾ. ಸೊ ಫಸ್ಟ್ ನಮ್ದು ಐಡಿಯಾ ಇದ್ದಿದ್ದು ಒಂದು ಕೃಷಿ ಹೊಂಡ ಮಾಡ್ಬೇಕು, ಇದನ್ನ ನೀರನ್ನ ಬೇರೆ ಕಡೆ ಯೂಸ್ ಮಾಡ್ಬೇಕು ಅಂತ ಫಸ್ಟ್ ನಮ್ದು ಐಡಿಯಾ ಇದ್ದಿದ್ದು. ಸರಿ, ಆಮೇಲೆ ನಮಗೆ ಬೋರ್ವೆಲ್ ನೀರಿಂದು ಪ್ರಾಬ್ಲಮ್ ಸಮಸ್ಯೆ ಬಂದಾಗ ಇದನ್ನೇ ರೀಚಾರ್ಜಿಗೆ ಯೂಸ್ ಮಾಡೋಣ ಅಂತ ಇದನ್ನ ಕನ್ವರ್ಟ್ ಮಾಡ್ದು ಫಸ್ಟು. ಅದರಿಂದ ಸೊ ಇದು ಮಾಡ್ದು. ಇದು ಅಂದರೆ ನಮ್ಮದು JCP ವರ್ಕ್ ಇದರಲ್ಲಿ ನಮ್ದೇನು ಈ ಕೃಷಿ ಹೊಂಡ ಮಾಡೋದಕ್ಕೆ ಖರ್ಚೇನಾಗಿಲ್ಲ. ಇಟ್ ಇಸ್ ನಮ್ಮದು ಒಂದು 8 ಗಂಟೆ ಕೆಲಸ JCP ಇಂದ. ಈ ಕೃಷಿ ಹೊಂಡ ತೆಗೆಯೋದಕ್ಕೆ ನನಗೆ ಒಂದು ಕೃಷಿ JCP ಇಂದ ಒಂದು 10,000 ರೂಪಾಯಿ ಖರ್ಚಾಗಿದೆ. ಮತ್ತು ಈಗ ಅವೆಲ್ಲ ಮಾಡಿರೋದು ಅದೆಲ್ಲ ಮಾಡಿರೋದ್ರಿಂದ ಅದೊಂದು 5,000 ರೂಪಾಯಿ ಖರ್ಚಾಗಿದೆ. ಮತ್ತೆ ಇದು ಪೈಪ್ ಇಲ್ಲಿಂದ ಬೋರ್ವೆಲ್ಗೆ ಆಗಿದೆ. ಸೊ ಎಲ್ಲವೂ ಸೇರಿ ಒಂದು 15ರಿಂದ 20,000 ಈ ಕೃಷಿ ಹೊಂಡ ಮುಗಿದಿದೆ. ನೋಡಿ ಮಿತ್ರ, 2 ಲಕ್ಷಕ್ಕೂ ಹೆಚ್ಚು ನೀರನ್ನು 2 ಲಕ್ಷ ಲೀಟರ್ಗೂ ಹೆಚ್ಚು ನೀರನ್ನು ಮಳೆ ನೀರನ್ನು ಸಂಗ್ರಹಿಸಿ ನಮ್ಮ ಕೊಳವೆ ಬಾವಿನ ಪರಿಪೂರ್ಣ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಬ್ಲಾಕ್ ಏನಿದೆ ಇದಕ್ಕೂ ಸಹ ಇಲ್ಲಿ ನಾವು ಸೀಪೇಜ್ ವಾಟರ್ನ ಕೊಡಲಿಕ್ಕೆ ಇದು ಅವಕಾಶ ಆಗಿದೆ. ಇದಿಷ್ಟು ಇಲ್ಲಿ ರೇವಣ್ಣ ಅವ್ರ ತೋಟದಲ್ಲಿ ಪೊಲ್ಲಾಚಿ ಗ್ರಾಮದಲ್ಲಿ ಆಗಿದೆ. ಇದೆಲ್ಲ ನಾವು ಇವತ್ತು ವಿವರವಾಗಿ ಪಡ್ಕೊಂಡಿದ್ದೀವಿ. ಈ ಒಂದು ವ್ಯವಸ್ಥೆ ಮಾಡೋದ್ರಿಂದ ಅವರಿಗೆ ಮುಂದಿನ ಬೇಸಿಗೆ ದಿನಗಳಲ್ಲಿ ಯಾವುದೇ ರೀತಿಯ ನೀರಿನ ಕೊರತೆ ಉಂಟಾಗದೇ ಇರಲಿ, ಅವರ ಕನಸಿನ ತೋಟ ಇಲ್ಲೇನಾಗಬೇಕೋ ಅದು ಯಾವುದೇ ವಿಘ್ನ ಇಲ್ಲದಲೇ ನಡೀಲಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿರಂತರವಾಗಿ ವಿವರ ಇನ್ಫೋ ಯೂಟ್ಯೂಬ್ ಚಾನಲ್ ಕನ್ನಡ ವಾಹಿನಿ ಜೊತೆ ಜೋಡಿಸ್ಕೊಂಡಿರಿ. ನಿಮಗೆಲ್ಲರಿಗೂ ನಮಸ್ಕಾರ. ರೇವಣ್ಣ ಅವರೇ, ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ. ನಿಮಗೂ ಸಹ ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯು.